ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಹಬ್ಬ ಬಂತು ಅಂದರೆ ಶಾಪಿಂಗ್ ಅಂತಂದರೆ ಎಲ್ಲರಿಗೂ ಬರೋದೇ ಪ್ಲೇಸ್ ಅಂದರೆ ಚಿಕ್ಕಪೇಟೆ. ಯಾಕಂದರೆ ಹಬ್ಬಗಳ ಟೈಮಲ್ಲಿ ಪ್ರತಿಯೊಂದು ಏನೇನು ಬೇಕೋ ಎಲ್ಲ ಅಲ್ಲಿ ಸಿಕ್ಕತ್ತೆ. ಬೆಂಗಳೂರಲ್ಲಿ ಆಚೆ ಬಂದ್ವಿ ಅಂದರೆ ಎಲ್ಲರಿಗೂ ಒಂದು ದೊಡ್ಡ ಟೆನ್ಷನ್ ಅಂದರೆ ಈ ಟ್ರಾಫಿಕ್ದು. ನಾವಿನ್ನೂ 4-5 ದಿನ ಇದೆಯಲ್ಲ ಹಬ್ಬ, ಇವತ್ತೇನು ಅಷ್ಟೊಂದು ಟ್ರಾಫಿಕ್ ಇರಲ್ಲ, ಸ್ವಲ್ಪ ಈಸಿಯಾಗಿ ಹೋಗಿ ಬರ್ಬೋದು ಅಂತ ಬಂದರೆ ಎಲ್ಲಿ ನೋಡಿದ್ರೂ ಹೆವಿ ಟ್ರಾಫಿಕ್ಕು. ಅಂತೂ ಇಂತೂ ಚಿಕ್ಕಪೇಟೆ ಒಳಗಡೆ ಬಂದ್ವಿ. ಸರಿ, ಡ್ರೈವರ್ ಇದ್ಕೊಂಡು ಆಟೋ ಡ್ರೈವರು, ಮೇಡಮ್ ಗಾಡಿ ನಿಲ್ಲಿಸಿದ್ರೆ ಟ್ರಾಫಿಕ್ ಆಗೋಗತ್ತೆ, ಮುಂಚೆನೇ ಪೇ ಮಾಡಿಬಿಡಿ ಅಂತಂದರು. ಹೌದೌದು, ಈ ಬ್ಯಾಂಗ್ಳೂರಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಚಿಕ್ಕಪೇಟೆಗಂತೂ ಆಟೋದಲ್ಲಿ ಒಳಗಡೆ ಬರೋಕ್ಕಾಗಲ್ಲ ಅಂತ ಅವ್ರ ಹತ್ರ ಮಾತಾಡಿಕೊಂಡು ಸರಿ ನಾನು ಆಟೋಗೆ ಹಾಗೆ ಹೋಗ್ತಾನೆ ಪೇ ಮಾಡಿದೆ. ಆ ಆಟೋದವರು ಕ್ಲೀನಾಗಿ ಲೊಕೇಶನ್ ಹತ್ರ ಬಿಡ್ತಾರೆ ಅಂದರೆ, ಮೇಡಮ್ ಇಲ್ಲೇ ಇಳ್ಕೊಳ್ಳಿ, ಇನ್ನು ಸ್ವಲ್ಪ ಒಂದು 10 ಹೆಜ್ಜೆ ಹಾಕಿ ಸಾಕು ಬಂದ್ಬಿಡತ್ತೆ ಅಂತ ಅಲ್ಲೇ ನಿಲ್ಲಿಸ್ಬಿಟ್ಟು ಹೊಟ್ಟೋದ. ಇನ್ನೇನು ರಕ್ಷಾ ಬಂಧನ್ ಬಂತಲ್ವಾ, ಅದಕ್ಕೆ ನನ್ನ ಮಗಳು ತಮ್ಮನಿಗೆ ರಾಖಿ ಕಟ್ಟಬೇಕು ಅಂತ ತಗೊಳ್ಳೋಣಮ್ಮ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ಲು. ಒಂದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಒಂದು ರಾಖಿ ತೊಗೊಂಡ್ಲು. ನೆಕ್ಸ್ಟು ಲಕ್ಷ್ಮಿಗೆ ಒಂದು ಡಾಬ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ಕಮ್ಮಿ ರೇಟ್ದು ಇತ್ತು, ಅದೇನೋ ಅಷ್ಟು ಇಷ್ಟ ಆಗಿಲ್ಲ. 900 ಹೇಳ್ದ. ನಾನು ಇದ್ಕೊಂಡು ಸರಿ ಕಮ್ಮಿ ಮಾಡಿ ಅಂದರೆ ಲಾಸ್ಟಿಗೆ 650 ಫೈನಲ್ ಅಂತಂದರು. ಸರಿ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ತೊಗೊಂಡ್ವಿ. ಅದಾದಮೇಲೆ ನಾವು ರೆಗ್ಯುಲರಾಗಿ ಚಿಕ್ಕಪೇಟೆ ಹೋದಾಗೆಲ್ಲ ಅಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಕೊಡ್ತಾರೆ. ನಾವು ಯಾವಾಗಲೂ ಹೋದಾಗ ಅಲ್ಲಿ ಫ್ರೂಟ್ಸ್ ತಿಂದ್ಬಿಟ್ಟು ಮತ್ತೆ ಶಾಪಿಂಗ್ ಹೋಗ್ತೀವಿ ಒಳಗಡೆಗೆ. ಸರಿ ಮಿಕ್ಸ್ ಫ್ರೂಟ್ಸ್ ತೊಗೊಂಡು ತಿನ್ಕೊಂಡು ಸಾಕು, ಒಂದೇ ಸಾಕು ಹೆವಿ ಆಗತ್ತೆ ಅಂತಂದ್ಬಿಟ್ಟು ಒಂದು ತೊಗೊಂಡು ಇಬ್ಬರು ತಿಂದ್ವಿ. ಚಿಕ್ಕಪೇಟೆ ಸರ್ಕಲಲ್ಲಿ ಸುದರ್ಶನ್ಗೆ ಹೋಗೋ ಹತ್ರ ಆ ಬಂಡಿ ಇರುತ್ತೆ. ಆ ಫ್ರೂಟ್ಸು ತುಂಬ ಚೆನ್ನಾಗಿ ಟೇಸ್ಟಾಗಿ ಕೊಡ್ತಾನೆ. ಸರಿ ಅಲ್ಲಿ ತಿನ್ಬಿಟ್ಟು ನೆಕ್ಸ್ಟು ಮುಂದೆ ಹೋದ್ವಿ. ಚಿಕ್ಕಪೇಟೆಯಲ್ಲಿ ಎಷ್ಟು ರಶ್ ಇದೆ ಅಂತಂದರೆ ನಾವು ನಡ್ಕೊಂಡು ಹೋಗೋ ಕೆಲಸನೇ ಇಲ್ಲ. ನಾವು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಅವರೇ ತಳ್ಕೊಂಡು ಹೋಗ್ತಾ ಇರ್ತಾರೆ. ಹಬ್ಬಕ್ಕೆ ಹೆಣ್ಮಕ್ಳಿಗೆ ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ಬ್ಲೌಸ್ ಪೀಸ್ ನೋಡೋಕೆ ಬಂದಿದ್ದೀನಿ. ಬ್ಲೌಸ್ ಪೀಸ್ ನೋಡ್ತಾ ಇದ್ದೆ. ಫಸ್ಟ್ ಒಂದು ಡಿಸೈನ್ ನೋಡಿಸಿದ್ರು, ಇಷ್ಟ ಆಗಿಲ್ಲ. ಮತ್ತೆ ಇದು ಇಷ್ಟ ಆಯಿತು, ಕೈಯಲ್ಲಿ ಇಟ್ಕೊಂಡಿರೋದು. 900 ಹೇಳ್ದ, 20 ಪೀಸಸ್ ಬರುತ್ತೆ ಅಂದರು. ಸರಿ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆಯಿತು ಮೇಡಮ್, ಒಂದು 100 ರೂಪೀಸ್ ಕಮ್ಮಿ ಕೊಡಿ ಅಂದರು. ಸರಿ ಆಯಿತು ಅಂತಂದ್ಬಿಟ್ಟು ತಗೊಂಡು ಫೋನ್ಪೇ ಮಾಡಿ ಮೇಡಮ್ ಅಂದರು. ಸರಿ ಫೋನ್ಪೇ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಮುಂದಕ್ಕೆ ಬಂದೆ. ನನ್ನ ಮಗಳು ಒಂದು 4 ಟಾಪ್ ನೋಡೋಣಮ್ಮ ಅಂತಂದ್ಲು. ಅಲ್ಲಿ ಹಾಗೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಸುದರ್ಶನ್ ಹತ್ರದಿಂದ ಲೆಫ್ಟಲ್ಲಿ ತಗೊಂಡ ಅಂದರೆ ಲಕ್ಕಿ ಫ್ಯಾಷನ್ ಅಂತ ಬರುತ್ತೆ. ಎಲ್ಲ ಆವಾಜ ಕಂಪನಿದೆ ಬ್ರ್ಯಾಂಡೆದ್ದು, ತುಂಬ ಚೆನ್ನಾಗಿರ್ತದೆ ಮತ್ತು ಕಮ್ಮಿ ರೇಟ್ಗೂ ಕೊಡ್ತಾರೆ. ನಾವು ಚಿಕ್ಕಪೇಟೆಗೆ ಹೋದಾಗೆಲ್ಲ ಅಲ್ಲಿ ತೊಗೊಂಬರ್ತೀವಿ. ಸರಿ ತೊಗೊಂಡ್ವಿ. ಮತ್ತು ಸ್ವಲ್ಪ ಫ್ಲವರ್ ನೋಡೋಣ ಅಂತಂದ್ಬಿಟ್ಟು ಬಂದ್ವಿ. ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬ ಥರ ಇದೆ. ನಿಜವಾಗ್ಲೂ ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅಂತ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಆ ಥರ ಇತ್ತು. ಸರಿ ನಾನು ನೋಡಿದೆ, ರೇಟ್ ಎಷ್ಟು ಅಂತ ಕೇಳ್ದೆ. ಸರಿ ನನಗೆ ತೋರಣ ಬೇಕಾಗಿತ್ತು ಮತ್ತು ಹಾರ ಬೇಕಾಗಿತ್ತು. ಇದನ್ನು ಕೇಳಿದ್ರೆ 900 ಅಂತಂದರು. 900 ಬೇಡ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಬಂದುಬಿಟ್ಟು ಸರಿ ದೇವ್ರಿಗೊಂದು ಹಾರ ಬೇಕು ಅಂತ ಹೇಳಿದೆ. ಸರಿ ಸೆಲೆಕ್ಟ್ ಮಾಡ್ತಾ ಇದ್ದೆ. ಯಾವುದೋ ಒಂದು ಸಿಕ್ತು, ಓಕೆ ಇಷ್ಟ ಆಯಿತು. ಸರಿ ಪ್ರೈಸ್ ಮಾತಾಡಿದ್ವಿ, ಹೆಚ್ಚು ಕಮ್ಮಿ ತೊಗೊಳ್ಳಿ ಮೇಡಮ್ ಅಂತಂದರು. ಸರಿ ಮೆಟ್ರೋದಲ್ಲಿ ಹೋಗೋಣ ಅಂತಂದ್ಬಿಟ್ಟು ಮೆಟ್ರೋ ಹತ್ರ ಹೋದರೆ ಫುಲ್ಲು ತಿರುಪತಿ ಎಲ್ಲಿ ಕ್ಯೂವಲ್ಲಿ ಹೆಂಗೆ ರಶ್ ಇತ್ತು ಅಷ್ಟು ಒಂದು ರಶ್ ಇತ್ತು. ಸರಿ ಭಯ ಆಗಿಬಿಟ್ಟು ಆಟೋನೇ ಬುಕ್ ಮಾಡೋಣ ಅಂತಂದ್ಬಿಟ್ಟು ಆಟೋ ಬುಕ್ ಮಾಡಿಬಿಟ್ಟು ಮನೆಗೆ ಬಂದ್ವಿ.